ನಾನು ಈಗಾಗಲೇ ಆನೇಕಲ್ ಹೋಗಿ ಬಂದಿದ್ದೀನಿ, ಸೌತ್ ಕೆಲವು ಹೋಗಿ ಬಂದಿದ್ದೀನಿ, ರಾಮನಗರದ ಬಂದಿದ್ದೀನಿ. ನನಗೆ ಈ ಬಾರಿ ಕನಿಷ್ಠ 3 ಲಕ್ಷ ಅಂತರದಿಂದ ಡಿ.ಕೆ. ಸುರೇಶ್ ಗೆಲ್ತಾರೆ ಅನ್ನೋ ಆತ್ಮವಿಶ್ವಾಸ ನನಗಿದೆ. ಯಾಕೆಂದ್ರೆ ನಾವು ಕೆಲಸ ಮಾಡಿದ್ದೀವಿ, ನಮ್ಮ ಸರ್ಕಾರ ಕೆಲಸ ಮಾಡಿದೆ. ಜನಕ್ಕೆ ನಾನು ಕೇಳಿದೆ, ನಾನು ತಾಯಿಂದಿರು ಕೇಳಿದೆ, ಏನಾದ್ರು ದೇವೇಗೌಡರಲ್ಲಿ ಕುಮಾರಸ್ವಾಮಿ ಅವರಿಗೆ ನಿಮ್ಗೆ ಏನಾದ್ರು ಸಹಾಯ ಮಾಡಿದಾರ ಅಂತ. ಅವರೆಲ್ಲ ಯಾರು ಇಲ್ಲ ಅಂತ ಹೇಳಿದ್ರು. ಅವ್ರಿಗೆ ವಿಶ್ವಾಸ ಇದ್ದಿದ್ರೆ ಅವರೇ ಬಂದು ಇಲ್ಲಿ ನಿಂತ್ಕೋತಾ ಇದ್ರು. ಕುಮಾರಸ್ವಾಮಿನೇ ಬಂದು ಹೆಂಗೆ ಅವ್ರಿಗೆ, ಯಾಕೆಂದ್ರೆ ಅವ್ರೇನಾದ್ರು ಕೆಲಸ ಮಾಡಿದ್ರೆ ಅವ್ರು ಬಂದು ನಿಂತ್ಕೋತಿದ್ರು. ಅವ್ರಿಗೆ ವಿಶ್ವಾಸ ಇಲ್ಲ, ಇಲ್ಲಿ ಜನ ವೋಟ್ ಹಾಕೋದಿಲ್ಲ ಅಂತ ಅಂದ್ಬಿಟ್ಟು ಹೊಸದಾಗೆ ಎಲ್ಲರೂ ಒಂದು ಮರಳು ಮಾಡೋಣ ಅಂತ, ಒಂದು ಸುಳ್ಳು ಹೇಳೋಣ ಅಂತ ಹೋಗ್ತಾ ಇದ್ದಾರೆ. ಬಂದು ನಿಂತ್ಕೋಬೋದಾಯ್ತು, ಅವ್ರ ಪಾರ್ಟಿ ನಿಂತ್ಕೋದಾಯ್ತು. ಎಲ್ಲಿದೆ ಇನ್ ಪಾರ್ಟಿ? ಯಾಕಿರ್ಬೇಕಿನ್ನ ಅವ್ರ ಪಾರ್ಟಿ? ಅದಕ್ಕೆ ಈಗ ನೋಡಿ, 100 ಜನ ಜನತಾದಳದ ಕಾರ್ಯಕರ್ತರು ಬಿಟ್ಬಿಟ್ಟು ಸೇರ್ಕೋತಾ ಇದ್ದಾರೆ. ಇವತ್ತು ನಾನು ನಮ್ಮ ಚನ್ನಪಟ್ಟಣದ, ಮಾಗಡಿಯ, ರಾಮನಗರದ, ಕನಕಪುರದ, ಇದು ನಮ್ಮ ಕುಣಗಲ್ಲು ಮತ್ತು ಬೆಂಗಳೂರು, ಆನೇಕಲ್ ಎಲ್ಲರಿಗೂ ಕೇಳ್ತಾ ಇದ್ದೀನಿ, ಇವತ್ತು ದಳದ ಕಾರ್ಯಕರ್ತರಿಗೆ ನನ್ನ ಮನೆ ಓಪನ್ ಆಗಿದೆ, ನೀವು ಬನ್ನಿ, ನಿಮ್ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಎಲ್ಲ ಏನೇ ಇದ್ರು ನಾವೆಲ್ಲ ಮರೆತು ನಿಮ್ಮ ಹತ್ರ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ನಾವು ನಿಮ್ಗೆ ಚೂರಿ ಹಾಕೋ ಜೊತೆ ಸೇರ್ಕೊಳ್ಳೋದಿಲ್ಲ, ನೀವು ತಲೆ ಕೆಡಿಸ್ಕೊಳ್ಕೋಬೇಡಿ, ನೀವು ಬನ್ನಿ. ಒಳ್ಳೆ ಕಾರ್ಯಕರ್ತರಿದ್ದಾರೆ ದಳದಲ್ಲಿ ಇರೋ, ಪಾಪ ಪ್ರಾಣ ಕೊಟ್ಟಂತ ಕಾರ್ಯಕರ್ತರಿದ್ದಾರೆ. ನಾನು ಅವ್ರ ಕಾರ್ಯಕರ್ತರ ಬಗ್ಗೆ ನನಗೆ ಅನುಮಾನ ಇಲ್ಲ. ಅವ್ರು ಬರೀ ಸ್ವಾರ್ಥಕ್ಕೋಸ್ಕರ ರಾಜಕಾರಣ ಆಗಿದೆ, ಬರೀ ಸ್ವಾರ್ಥಕ್ಕೆ ರಾಜಕಾರಣ ಆಗಿದೆ ಅಂತ ಕೆಲಸ ಇಲ್ಲ. ನಾವು ನಿಮ್ಗೆ ಸಹಾಯ ಮಾಡ್ತೀವಿ, ನೀವು ಬನ್ನಿ, ನಿಮ್ ರಕ್ಷಣೆ ಮಾಡ್ತೀವಿ. ಇನ್ನ ನಮ್ಮ ಸರ್ಕಾರ 10 ವರ್ಷ ಇರ್ತದೆ. ನಾನೇ ಅದರ ಜವಾಬ್ದಾರಿ, ನಿಮ್ಮೆಲ್ಲರ ಜವಾಬ್ದಾರಿ ನಾನೇ ತೆಗೆದುಕೊಳ್ತೀನಿ. ಈ ಯಾವ್ದಾದ್ರು ಒಂದು ಊರಿನಲ್ಲಿ ಒಂದು ಸಣ್ಣ ಕೆಲಸ ಮಾಡಿತ್ತು ಅಂದ್ರೆ ಬೇಕಾದ್ರೆ ಹೇಳಿ, ಬರೀ ಖಾಲಿ ಮಾತಿಂದ ಅಲ್ಲ. ಈಗ ಚಂಬು ಹೇಳ್ದು, ಚಂಬುನ ಪ್ರೈಮ್ ಮಿನಿಸ್ಟರ್ ತೋರಿಸ್ತಾರೆ. ಪ್ರೈಮ್ ಮಿನಿಸ್ಟರ್ ಹೇಳ್ತಾರೆ, ಚಂಬು ನೋಡಿ ನೀವು ಖಾಲಿ ಏನು ಕೆಲಸ ಮಾಡಲಿಲ್ಲ, ಅದಕ್ಕೆ ಚಂಬು ಕೊಟ್ಟವ್ರೆ ಅಂತ ಅಂದ್ಬಿಟ್ಟು ಅದನ್ನ ಏನೋ ತಿರುಗಿಸಿ ಹೇಳ್ತಾವ್ರೆ. ಚಂಬು ಏನಾದ್ರು ಕೊಟ್ಟು ಏನಾದ್ರು ಹೇಳ್ಬೇಕಲ್ಲ. ಒಂದು ಗುರ್ತಾಗಂತದ್ದು ರಾಮನಗರ ಜನತೆಗೆ ಏನಾದ್ರು ಒಂದು ಮಾಡಿದ್ರೆ, ಕನಕಪುರಕ್ಕೆ ಒಂದು ಮಾಡಿದ್ರು, ಮಾಗಡಿಗೆ ಒಂದು ಮಾಡಿದ್ರೆ, ಈಗ ಶ್ರೀರಂಗ ಯೋಜನೆ ಯಾರು ಮಾಡಿದ್ರು? ಈಗ ಇದರಿಂದ ನೀರು ತಗೊಂಡ್ಬಂದ್ವಲ್ಲ, ಸತ್ಯಕಾಲದಿಂದ ಯಾರು ತಗೊಂಡು ಬಂದಿದ್ರು? ಎಲ್ಲ ಕಂಪ್ಲೀಟ್ ಏನೇ ಮಾಡಿದ್ರು ಕಾಂಗ್ರೆಸ್ ಪಾರ್ಟಿ ನಾವು ಮಾಡಿದ್ದೀವಿ. ಮುಂದಕ್ಕೂ ಕೂಡ ಎಲ್ಲ ಹಳ್ಳಿಗೂ ಬಡವರಿಗೆ ಸೈಟ್ ಹಂಚೋದು, ಎಷ್ಟೇ ಕಷ್ಟ ಆಗಲಿ ಬಡವರಿಗೆ ಸೈಟ್ ಹಂಚೋದು, ಜಮೀನು ಹಂಚೋದು, ಇವೆಲ್ಲ ಕೆಲಸ ನಾವು ಮಾಡ್ತೀವಿ. ನಮ್ಮ ಮೇಲೆ ವಿಶ್ವಾಸ ಇಡಲಿ, ನಮ್ ವೋಟ್ ಹಾಕ್ತೀವಿ. ಸರ್, ದೇವೇಗೌಡರು ಅಕ್ಷಯ ಪಾತ್ರೆ ಅಂತ ಹೇಳ್ತಾ ಇದ್ದಾರೆ ಸರ್. ಹೇಳಪ್ಪ, ಅಕ್ಷಯ ಪಾತ್ರೆ ಸರಿ ಅಲ್ಲರಿ, ಅವರೇ ಭಾಷಣ ಮಾಡೋರಲ್ಲಪ್ಪ ದೇವೇಗೌಡರು, ಕುಮಾರಸ್ವಾಮಿನೇ. ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಮಾಡಿದಿರಿ ನೀವು, ಬರಗಾಲಕ್ಕೆ ದುಡ್ಡು ಕೊಡ್ಲಿಲ್ಲ, ನರೇಗಾ ದುಡ್ಡು ಕೊಡ್ಲಿಲ್ಲ. ಪ್ರೈಮ್ ಮಿನಿಸ್ಟರ್ ಇವ್ರನ್ನ ಬಾಯಿ ಬಂದಂಗೆ ಇವ್ರು ಬೈದವ್ರೆ, ಮಂಡ್ಯದಲ್ಲಿ ಬೈದವ್ರೆ. ಮಂಡ್ಯದ ನೀವು ನಿಮ್ ರೆಕಾರ್ಡ್ ಅಲ್ಲಿ ಎಲ್ಲ ತೆಗಿರಿ. ಮಂಡ್ಯದಲ್ಲಿ ಹೇಳಿದ್ದು, ಮೈಸೂರಲ್ಲಿ ಹೇಳಿದ್ದು ನೀವು ಯಾಕೆ ಆಗ್ತಾ ಇಲ್ಲ? ನೀವು ಟಿವಿಯವರು ನೀವು ಹಾಕ್ಬೇಕು. ನೀವು ಈಗ ಬಹಳ ತಪ್ಪ. ಯಾಕೆಂದ್ರೆ ಡಿ.ಕೆ. ಶಿವಕುಮಾರ್ ಮುಂದೆ, ಸಿದ್ದರಾಮಯ್ಯ ಸರ್ಕಾರದ ಕೆಲಸದ ಮುಂದೆ ನಾವು ಗಾಳಿಗೆ ದೂರ ಹೋಯ್ತೀವಿ ಅನ್ನೋ ದೃಷ್ಟಿಯಿಂದ ಇವತ್ತು ಒಂದಾಗವ್ರೆ. ಏನ್ ಬೇಕಾದ್ರೂ ಒಂದಾಗಲಿ, ಜನ ದಡ್ಡಲ್ಲ, ಜನ ಮೂರ್ಖರಲ್ಲ, ಎಲ್ಲರೂ ತೀರ್ಮಾನ ಮಾಡಿ, ಅಧಿಕಾರಿಗಳಿಂದ ಹಿಡಿದು ನೌಕರರಿಂದ ಹಿಡಿದು ಎಲ್ರಿಗೂ ಏನಾದ್ರು ಒಂದು ರಕ್ಷಣೆ ಇತ್ತು ಅಂತಂದ್ರೆ ನಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ ಕಾಂಗ್ರೆಸ್ ಸಂಸದ ಅಂತ ಇವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಜಟಾರ್ಗಟ್ಟಿ ನಾಯಕರುಗಳು ಬರ್ತಾವ್ರೆ, ಶಕ್ತಿ ಯಾರಿಗೋದು ಅವ್ರಿಗೆ ಟಾರ್ಗೆಟ್ ಮಾಡೋದು. ನೋಡಪ್ಪ, ಯಾವ ಟಾರ್ಗೆಟ್ ಯಾರು ಮಾಡ್ಕೊಳ್ಳಿ, ಇದೇನು ಹೊಸೇನಲ್ಲ. ಇದೇ ರೀತಿ ಕುಮಾರಸ್ವಾಮಿ ತನ್ನ ಧರ್ಮಪತ್ನಿ ಅನಿತನ್ನ ನೆಲೆಸಿರುವೆ ಇಬ್ರು ಬಿಜೆಪಿ ದಳದವರಿಬ್ರು ಸೇರಿ ಈಗ ಬೇರೆ ನಡೀತಾ ಇದೆ. ಈಗ ಚಿಹ್ನೆ ಬದಲಾವಣೆ ಆಗಿದೆ ಅಷ್ಟೇ. ಇದು ಯಾವ ರೀತಿ ಎಫೆಕ್ಟ್ ಆಗಿದೆ ಸರ್? ಮಂಜುನಾಥ್ ಅವರು ಬಿಜೆಪಿ ಅಭ್ಯರ್ಥಿ ಆಗಿದ್ದಾರೆ. ಏನಿಲ್ಲ, ಒಂದು ಸುಮಾರು ದಳದವರೆಲ್ಲ ಪಾಪ ಕೈ ಹಿಡಿತಾವ್ರೆ ನನಗೆ. ಆಮೇಲೆ ಚನ್ನಪಟ್ಟಣದಲ್ಲಿ ಬಿಜೆಪಿಯವರು, ಈಗ ಬಿಜೆಪಿಯವರು ಪಾಪ ಬಹಳ ಜನ, ಯೋಗೇಶ್ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ನಿಮ್ಗೆ ಗೊತ್ತಲ್ಲ, ಅಲ್ಲಿ ಅವ್ರಿಗೆ ಇದಿಲ್ಲ ಅಂದ್ಬಿಟ್ಟು ಸೊ ಅವ್ರ ಕಾರ್ಯಕರ್ತರು ನಮ್ಮ ಪಾರ್ಟಿಗೆ ಬರ್ತಾರೆ. ಚುನಾವಣಾ ಸಂದರ್ಭದಲ್ಲಿ ದಾಳಿ ಮಾಡ್ತಾನೆ ಇದ್ದಾರೆ, ಮಾಡಿಸ್ತಾನೆ ಇದ್ದಾರೆ. ಈಗ ನೆನ್ನೆ ನೋಡಿ ದುಡ್ಡು ಸಿಕ್ಬಿಡ್ತು, ಅದನ್ನ ಬಿಜೆಪಿಯಿಂದ ಯಾವ್ದೋ 3 ತಿಂಗಳಿಂದ ದುಡ್ಡು ಡ್ರಾ ಮಾಡಿದ್ರಂತೆ, ಅದನ್ನ ಕಾಗದ ಕೊಟ್ಬಿಟ್ಟಾರೆ. ಏನ್ ದಡ್ರ ನೋಡೋಣ, ಇನ್ಕಮ್ ಟ್ಯಾಕ್ಸ್ ಅವ್ರು ಏನೇನ್ ಮಾಡ್ತಾರೆ ಅಂತ. ಒಂದ್ ಲೆಟರ್, ಆ ಲೆಟರ್ ತೋರಿಸ್ಬಿಟ್ಟು ಒಂದು 100 ಕಡೆ ದುಡ್ಡ ಸಾಗಣೆ ಮಾಡ್ಬಿಟ್ಟವ್ರೆ ಬಿಜೆಪಿ ಎಲ್ಲಾ ಕಡೆ. ಏನ್ ನಮ್ಗೆಲ್ಲ ಕೊಡಬಾರ್ದು ಕೊಡ್ತಾರೆ. ಇಲ್ಲಿ ನಾನು ಮಾತಾಡ್ತೀನಿ ಸರ್. ಕನಕಪುರಕ್ಕೆ ಕುಮಾರಸ್ವಾಮಿ ಅವರು
ಅವ್ರು ಏನ್ ಹೇಳೋರೆ ಅಂತ ರೆಕಾರ್ಡ್ ನೀವು ತೋರಿಸಿ, ಅದಾದ್ಮೇಲೆ ನಾವು ಉತ್ತರ ಕೊಡ್ತೀವಿ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.